ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದು ನಮ್ಮ RCB ಪಂದ್ಯ ಹಲವು ದಿನಗಳ ಬಳಿಕ ಇದೆ. ಹೈದರಾಬಾದ್ನಲ್ಲಿ ಹೈದರಾಬಾದ್ ವಿರುದ್ಧ ನಮ್ಮ ಮ್ಯಾಚ್ ಇರುತ್ತೆ ಇವತ್ತು. ಹೋದ ಮ್ಯಾಚ್ನ ಸೋಲನ್ನು ಇನ್ನೂ ಕೂಡ ನಮಗೆ ಅರಗಿಸಿಕೊಳ್ಳಲು ಆಗ್ತಾಯಿಲ್ಲ. ಕ್ಲೋಸ್ ಗೇಮ್ ಆಗಿತ್ತು ಅದು. ಅದೇನಾದರೂ ಗೆದ್ದಲ್ಲಿ ಇವತ್ತು ಒಂದು ಚಾನ್ಸ್ ನೋಡ್ಬೋದಿತ್ತು ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ. ಇರಲಿ, ಇವತ್ತಿನ ಮ್ಯಾಚ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಈ ಮ್ಯಾಚ್ನ ಸಣ್ಣದಾಗಿ ಪ್ರಿವ್ಯೂ ಮಾಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇಂದು ಹೈದರಾಬಾದ್ನ ಜೊತೆ ನಮ್ಮ ಮ್ಯಾಚ್ ಇರುತ್ತೆ. ಈಗಾಗಲೇ ಒಂದು ಮ್ಯಾಚ್ ಹೈದರಾಬಾದ್ ವಿರುದ್ಧ ಬೆಂಗಳೂರಿನಲ್ಲಿ ಆಗಿದೆ. ಆ ಮ್ಯಾಚನ್ನು ರೋಚಕವಾಗಿ ಸೋಲನ್ನು ಅನುಭವಿಸಿದ್ದೇವೆ. ಹೈಯೆಸ್ಟ್ ಟೋಟಲ್ ಇನ್ IPL ಹಿಸ್ಟ್ರಿ ಹೊಡೆದಿದ್ದರು ಸನ್ರೈಸರ್ಸ್ ಹೈದರಾಬಾದ್. 287 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದರು. ಆದರೂ ಕೂಡ ನಾವು ಅದನ್ನು ಅಷ್ಟು ದೊಡ್ಡ ಮೊತ್ತ ಅಂತ ಛಲ ಬಿಡದೆ 262 ರನ್ಗಳವರೆಗೂ ತನಕ ಹೋಗಿದ್ವಿ. ಮಿಡ್ಲಲ್ಲಿ ಒಂದೆರಡು ಅನ್ಲಕ್ಕಿ ಡಿಸ್ಮಿಸಲ್ ಆಗಿದ್ದರಿಂದ ನಮಗೆ ಮ್ಯಾಚ್ ಅವರ ಪಾಲಾಯಿತು. ಇದರಿಂದಾಗಿ ಕ್ಲೋಸ್ ಗೇಮ್ ಆಗಿತ್ತು ಕೂಡ. 287 ಹೊಡೆದಿದ್ರು ಕೂಡ. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯ ಗೇಮ್ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಹೈದರಾಬಾದ್ ಈ ಸಾರಿ ಅಷ್ಟೊಂದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿದ್ದು ಎಲ್ಲರೂ ಕೂಡ 200+ ಹೊಡಿತಾ ಇದ್ದಾರೆ. ಹಾಗಾಗಿ ಇವತ್ತು RCB ಟಾಸ್ ಗೆದ್ದರೆ ಬೌಲಿಂಗ್ಗೆ ಹೋಗ್ಬೋದು ಅನಿಸುತ್ತೆ. ಮತ್ತು ಯಾಕಂದರೆ ಬ್ಯಾಟಿಂಗ್ ಫಸ್ಟ್ ಮಾಡಿದ್ದಲ್ಲಿ ನಮ್ಮ ಬೌಲಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಡಿಪೆಂಡ್ ಮಾಡೋದಕ್ಕೆ. ಮತ್ತೊಮ್ಮೆ ಚೇಸ್ಗೆ ನೋಡ್ಬೋದು. ಫಸ್ಟ್ ಬ್ಯಾಟಿಂಗ್ ಏನಾದರೂ SRH ಮಾಡಿದರೆ ಖಂಡಿತವಾಗ್ಲೂ ಅಗ್ರೆಸಿವ್ ಬ್ಯಾಟಿಂಗನ್ನು ಮತ್ತೊಮ್ಮೆ ಖಂಡಿತವಾಗ್ಲೂ ಮುಂದುವರಿಸ್ತಾರೆ. ಅವರನ್ನು 200 ಒಳಗೆ ಅಥವಾ 220 ಒಳಗೆ ಕಟ್ ಹಾಕಿದರೆ ಒಂದು ಚಾನ್ಸ್ ಇರುತ್ತೆ. ಇವತ್ತು ಕೂಡ ಆರಾಮಾಗಿ ವಿನ್ ಆಗ್ಬೋದು ಅಂತ ಅನಿಸುತ್ತೆ. ಆದ್ರೂ ಕೂಡ ಅವ್ರದ್ದು ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಇರೋದ್ರಿಂದ ಏನು ಬೇಕಾದರೂ ಸಾಧ್ಯ ಆಗುತ್ತೆ. ನಮ್ಮ ಬೌಲಿಂಗ್ ಅಷ್ಟೊಂದು ವೀಕ್ ಇದೆ ಈ ಬಾರಿ, ಹಾಗಾಗಿ ಏನು ಹೇಳೋದಕ್ಕೆ ಆಗಲ್ಲ. ಐ ಹೋಪ್ 220 ಒಳಗೆ ಕಟ್ ಹಾಕಿದರೆ ಉತ್ತಮ ಅಂತ ಅನಿಸುತ್ತೆ. ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ, ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 240 250 ಹೊಡೆಯಬೇಕಾಗುತ್ತೆ ವಿನ್ ಆಗಬೇಕು ಅಂದರೆ. ಆ ಥರ ಇದೆ ಅವ್ರದ್ದು ಬ್ಯಾಟಿಂಗು. ಹಾಗಾಗಿ ಒಂದು ಟಫ್ ಮ್ಯಾಚ್ ಅಂತಲೇ ಹೇಳ್ಬೋದು ಇವತ್ತು ಕೂಡ. ಇವತ್ತು ಖಂಡಿತವಾಗ್ಲೂ ಗೆಲ್ಲೇಬೇಕು. ನಮಗೂ ಸೋಲು ನೋಡಿ ಸಾಕಾಗಿದೆ. ಇವತ್ತು ಗೆಲ್ಲೇಬೇಕು. ಗೆದ್ದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಈ ಎರಡು ತಂಡದ ಹೆಡ್ ಟು ಹೆಡ್ ನೋಡೋದಾದರೆ 24 ಪಂದ್ಯಗಳು ಮುಖಾಮುಖಿಯಾಗಿದ್ದು ಸನ್ರೈಸರ್ಸ್ 13 ಮ್ಯಾಚ್ ಗೆದ್ದಿದ್ದರೆ RCB 10 ಮ್ಯಾಚ್ ಗೆದ್ದಿದೆ. ಸನ್ರೈಸರ್ಸ್ ಹೆಡ್ ಟು ಹೆಡ್ನಲ್ಲಿ ಸ್ಲೈಟ್ಲಿ ಮೇಲುಗಡೆ ಇರೋದರಿಂದ ಅವರಿಗೆ ಇವತ್ತು ಸ್ಲೈಟ್ಲಿ ಅಡ್ವಾಂಟೇಜ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹೋದ ಮ್ಯಾಚೇ ಈ ಎರಡು ತಂಡದ ನಡುವಿನ ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದು ಈ ಎರಡು ತಂಡಗಳು. SRH 287 ಹೊಡೆದ್ರೆ RCB 262 ಹೊಡೆದಿದೆ. ಈ ಮ್ಯಾಚು ಕೂಡ ಅದೇ ರೀತಿ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತಿನ RCB ಬೌಲರ್ಸ್ ಅಪ್ರೋಚ್ ಹೇಗಿರುತ್ತೆ ಅಂತ ನೋಡಬೇಕಾಗಿದೆ. ಯಾಕಂದರೆ ಕೋಲ್ಕತ್ತಾ ವಿರುದ್ಧ ಸ್ಟಾರ್ಟಿಂಗ್ನಲ್ಲಿ ಸಖತ್ತಾಗಿ ಮಾಡಿದರು, ವೆಲ್ ಪ್ಲ್ಯಾನ್ನೊಂದಿಗೆ ಬಂದಿದ್ದರು. ಇವತ್ತು ಕೂಡ ಅದನ್ನೇ ಮಾಡಬೇಕು. ಹೆಡ್ ವಿರುದ್ಧ ಹಾಗೆಯೇ ಅಭಿಷೇಕ್ ಶರ್ಮಾ ವಿರುದ್ಧ ಪ್ಲ್ಯಾನ್ನಲ್ಲಿ ಬರಬೇಕು. ಹಾಗೆಯೇ ಕ್ಲಾಸನ್ ಅವರಿಗೂ ಕೂಡ ಪ್ಲ್ಯಾನ್ ಮಾಡಬೇಕು. ಈ ಮೂವರನ್ನು ಮೊದಲು ಕಿತ್ತಾಕಬೇಕು. ಅವರೇ ತುಂಬಾ ಕಾಟ ಕೊಡೋದು. ಅಪ್ಪಿತಪ್ಪಿ ಈ 3 ವಿಕೆಟ್ ಮೊದಲು ಕಳೆದುಕೊಂಡ್ರೆ ದೇವರನೆಯವರು ಬ್ಯಾಕ್ಫುಟ್ನಲ್ಲಿ ಬೀಳ್ತಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಇದಾಗಿತ್ತು ಈ ವಿಡಿಯೋ. ಇವತ್ತೇನಾಗುತ್ತೆ ಅಂತ ಕಮೆಂಟ್ ಮಾಡಿ.